ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೊನೆಗೂ ನೀವು ಮಾತಿಗೆ ತೆಪ್ಪೋರಲ್ಲ ಅಂತ ನಿರೂಪಿಸ್ಬಿಟ್ರಿ. ನಮ್ಮನ್ನು ಬುಟ್ಟಿರೋಕ್ಕಾಗದೆ ನಮಗೆ ಮೋಸ ಮಾಡಬಾರ್ದು ಅಂತ ಮಗಿನ ರೂಪದಾಗ ಬಂದು ನಮ್ಮ ಕೈ ಸೇರ್ತಾ ಇದ್ದೀರಿ. ಆ ಮಗಿನ ಜೋಪಾನ ಮಾಡಿಕೊಂಡು ಆ ಮಗಿನ ನಗುನಲ್ಲಿ ನಿಮ್ಮನ್ನು ಕಾಣ್ತೀವಿ. ಈ ನಿಮ್ಮ ಗೆಳತಿ ಕಡೆಯಿಂದ ಧನ್ಯವಾದಗಳು ಅಮ್ಮವ್ರೆ. ಪುಟಕ ಅವ್ವರೇ, ಇದೇನವ್ವರೇ ಹೇಳ್ಕೊಳ್ಸಿದ್ರೆ ನಾನೇ ಬತ್ತಿದ್ನಲ್ಲ. ಬನ್ನಿ ಬನ್ನಿ ಕೂತ್ಕೊಳ್ಳೋದು ಇರ್ಲಿ. ಪುಟ್ಟಕ್ಕ ಎಲ್ಲಿ ನಮ್ಮ ಮನೆ ನಂದಾದೀಪ, ಮೊದ್ಲು ನಾನೊಳ್ಳ ನೋಡ್ಬೇಕು. ಕರೀರಿ. ಸ್ನೇಹನೇ ಗಂಡ ಎಂಡ್ರು ಇಲ್ಲೇ ಅವ್ರೆ, ಕರಿತಿರ್ತಾಳೆ. ಸ್ನೇಹ ಅವೇ ಬಾ, ಇಲ್ಲಿ ಯಾರು ಬಂದವ್ರು ನೋಡು. ನಮ್ ಬಂಗಾರು ವಾಪಸ್ ಬರ್ತಾವಳೆ ಅಂತ ಕೇಳಿದ್ ನಾಕೆ ಬರ್ದೇ ಇರಕ್ಕೆ ಆಗ್ತದೇನದವ್ರೆ. ಸ್ನೇಹ ಊರಿನ ಕಳ್ಸನೆ ಒತ್ತಿದ್ಯಾ ಕಣವ, ನೋಡ್ ಕಾಲ ಸಂದಾಕಿರು. ಅಜ್ಜಿ ಆಶೀರ್ವಾದ ಮಾಡಿ. ಬಸ್ರಿ ಹಂಗ್ಸು ಹಂಗೆಲ್ಲ ಬಗ್ಬಾರ್ದು ಕಣವ. ಇರ್ಲಿ ಹಂಗೆ. ನೋಡ್ದ್ಯಾದವ್ರೆ, ನಿಮ್ಮವ್ವ ನೀನ್ ಬಿಟ್ಟಿರಕ್ಕಾಗ್ದೆ ಮಗುವಾಗಿ ವಾಪಸ್ ಬರ್ತಾವಳೆ. ಹೌದಜ್ಜಿ, ನನ್ನಿಂದ ನನ್ನ ಬಂಗಾರನ ಇನ್ಯಾರ ಕೈಲೂ ದೂರ ಮಾಡಕ್ ಹಾಕಿಲ್ಲ. ಈಗ ಬಂಗಾರು ಇದ್ದಿದ್ರೆ ಹೇಟ್ ಖುಷಿ ಪಡ್ತಿದ್ಲೋ ಏನೋ. ಆ ದೇವರು ಆ ಭಾಗ್ಯನ ಕಿತ್ಕೊಂಡ್ಬಿಟ್ಟ. ಹೋಗ್ಲಿ ಬಿಡಿ ಅವರೇ, ಅದ್ಯಾವರು ಒಂದನ್ನು ಕಿತ್ಕೊಂಡು ಒಂದನ್ನು ಕೊಟ್ಟು ಉಸಿರಾಡಿಸ್ತಾವನಲ್ಲ, ಆಟಕ್ಕೆ ಸಮಾಧಾನ ಮಾಡ್ಕೋಬೇಕಲ್ಲ. ಬಿಟ್ಟಕ್ಕ ಬಂಗಾರು ಇದ್ದಿದ್ರೆ ಹೇಟ್ ಖುಷಿ ಪಟ್ಟಿರೋಳು. ಹಾ, ನೀನು ಅಟ್ಟೆ ಖುಷಿ ಪಟ್ಟಿರ್ತಿ ಅಂತ ನಂಗೆ ಗೊತ್ತು. ಪುಟ್ಟಕ್ಕ, ಏನ್ ಮ್ಯಾಗಿ ಇವರು ನಿನ್ನ ಅಂಗೈ ಮ್ಯಾಗಿರ್ಬೇಕಾಗಿರೋ ಅಕ್ಕಿಗಳು. ಇವ್ರನ್ನ ಜೋಪಾನ ಮಾಡೋ ಜವಾಬ್ದಾರಿ ನಿಂದು ಕಣವ. ಇದೇನವ್ವರೇ, ನೀವು ಬಾಯಿ ಬಿಟ್ಟು ಹೇಳ್ಬೇಕಾ? ಹಂಗಲ್ಲ ಪುಟ್ಟಕ್ಕ, ಸ್ನೇಹ ತಾಯಿ ಇಲ್ದಿರೋ ಕೂಸು. ಈಗ ಬಂಗಾರ ನೋಳ್ನ ಬಿಟ್ಟು ಹೊಟ್ಟೋದ್ಲು. ಅಜ್ಜಿ, ಬಂಗಾರ ಎಲ್ಲೂ ಹೋಗಿಲ್ಲ, ಮತ್ತೆ ವಾಪಸ್ ಬರ್ತಾವ್ರಲ್ಲ. ಅದೇ ಕಣ್ಲ ಪುಟ್ಟಕ್ಕ, ಇನ್ಮ್ಯಾಕಿ ಹುಡುಗಿಗೆ ನೀನೇ ತಾಯಿ, ನೀನೇ ತವರು. ನನ್ನ ಹೆರ್ದೆ ಹೋದ್ರು ಅವರೇ ನನ್ನ ತಾಯಿ ಅಜ್ಜಿ. ಗೊತ್ತು ಕಣವ, ಪುಟ್ಟಕ್ಕ ನಿನ್ನ ಮಗಳಂಗೆ ಕಂಡವಳೆ. ಬಸ್ರಿ ಅಂದ ತಕ್ಷಣ ತವ್ರ ಮನೆಯವರು ನಮ್ಮ ಹುಡುಗಿ ಜೋಪಾನ ಅಂತಾರೆ. ಅರೆ ಪುಟ್ಟಕ್ಕ, ನಮ್ಮ ಸ್ನೇಹನ ನೀನೇ ಕಾಪಾಡಬೇಕು ಅಂತ ಹೇಳೋಕ್ ಬಂದೀವನಿ. ಪುಟ್ಟಕ್ಕ, ಸ್ನೇಹ ನಿನ್ನ ಮಗಳನ್ನ ನನ್ನ ಮಗಳನ್ನ ಜೀವಂತವಾಗಿರಿಸ್ತಾವಳೆ. ಅವಳಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಕಣವ. ಚಿಂತೆ ಮಾಡಬೇಡ್ರಿ ಅವರೇ, ಈಗ ಈ ಮಗನೇ ನಮ್ಮೆಲ್ರಿಗೂ ಆಸರೆ. ಅಮ್ಮವ್ರಿಗೋಸ್ಕರ ಈ ಪುಟ್ಟಕ್ಕ ಆಟೋ ಮಾಡಕ್ಕಿಲ್ವಾ? ಸ್ನೇಹನ್ನು ಅವಳ ಮಗಿಯನ್ನು ನನ್ನ ಕಣ್ಣು ರೆಪ್ಪೆ ಒಳಗೆ ಕಂಡು ಕಾಪಾಡ್ಕಂತೀನಿ. ಅಮ್ಮವ್ರನ್ನಂತೂ ನಾನು ಉಳಿಸ್ಕೊಳಕ್ಕಾಗ್ಲಿಲ್ಲ.
ಈ ಮಗಿನ ಜೋಪಾನ ಮಾಡ್ಕೊಂಡು ನನ್ನ ಪಾಪ ಕಳ್ಕತ್ತೆ. ನಂಗೆ ಈಗ ಸಮಾಧಾನ ಆಯ್ತು. ಬಂಗಾರು ನಮ್ಮ ಕೈ ಸೇರೋಗಂತ ಈ ಮುದುಕಿ ಕಣ್ಮುಚ್ಚದಿದ್ರೆ ಸಾಕು. ಅಯ್ಯೋ ಅಜ್ಜಿ, ಹೀಗೆಲ್ಲ ಯಾಕೆ ಮಾತಾಡ್ತೀರಾ? ಬಿಡ್ತು ಅನ್ನಿ. ಅಜಯ್, ಬಂಡೆ ನೀನು ಆ ಹಾಟ್ ಬೀರ್ನೆ ಕರ್ಗಕ್ಕಿಲ್ಲ, ನಮ್ನೆಲ್ಲ ಬಿಟ್ಟು ಹೋಗಕ್ಕಿಲ್ಲ. ಸರಿ, ಇದೇ ಖುಷಿನಾಗೆ ಸಿಹಿ ತಿನ್ನು. ಸಿರಿ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದೀಯೆ? ಏನಿಲ್ಲವ, ಸುಮ್ಕೆ ಕುಂತಿದೆ. ಸುಳ್ಳು ಹೇಳ್ಬೇಡ. ನಿನ್ ತಲೆ ಒಳಗೆ ಏನು ಓಡ್ತಾ ಐತೆ ಅಂತ ನಂಗೆ ಸಂದಾಗ ಗೊತ್ತು. ಅಮ್ಮವ್ರನ್ನ ಕೊಂದವ್ರು ಯಾರು ಅನ್ನೋ ವಿಷಯ ತಾನೇ ಯೋಚನೆ ಮಾಡ್ತಿರೋದು. ಅವ್ವ ವಾಪಸ್ ಬತ್ತಾಳ ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಅವ್ವನ್ ಸಾವಿಗೆ ನ್ಯಾಯ ಕೊಡ್ಸಕ್ಕಾಗಿಲ್ಲ ಅನ್ನೋ ಬೇಸರ ಇನ್ನೊಂದ್ ಕಡೆ. ನನಗೂ ಈ ವಿಷಯ ಮನಸ್ಸಿನಾಗೆ ಕೊರಗ್ತಾ ಐತೆ ಕನಸಿರಿ. ಏನ್ ಮಾಡೋದು? ಪರಿಸ್ಥಿತಿ ನಮ್ಮನ್ನ ಕೈ ಕಟ್ಟಾಕ್ಬಿಡ್ತು. ಸ್ನೇಹ ಅವ್ರ ನಾನೇನ ತಡೆದಿಲ್ಲ ಅಂದಿದ್ರೆ ಈಟೊತ್ತಿಗೆ ಮುಂಬೈಗೆ ಹೋಗಿ ಅವನ್ ಯಾರು ಅಂತ ಹುಡುಕ್ತಿದ್ದೆ ಕಣವ. ಆ ಪರಿಸ್ಥಿತಿನಾಗೆ ಸ್ನೇಹನ್ ಕಣ್ಣೀರು ನೋಡೋಕ್ಕಾಗಲಿಲ್ಲ ಕಣಪ್ಪ. ಆದರೆ ಅಮ್ಮವರು ಭೂಮಿಗೆ ಬರೋ ಹೊತ್ತಿಗೆ ಆ ಪಾಪಿಗೆ ಶಿಕ್ಷೆ ಆಗಲೇಬೇಕು. ಆಗ್ಲೇ ಅಮ್ಮವ್ರ ಪುನರ್ಜನ್ಮಕ್ಕೆ ಅರ್ಥ ಸಿಗೋದು. ಅರ್ಥ ಸಿಗೋದು ಶಿಕ್ಷೆಯಿಂದ ಅಲ್ಲ, ಮೋಕ್ಷದಿಂದ. ಕೈ ಹಿಡ್ದು ದಾರಿ ತೋರಿಸ್ಬೇಕಾದವಳೆ ಕೈ ಕೊಡವಿ ಕತ್ತಲ್ ಕಡೆ ನಡೆಯೋಣ ಅಂತ ಅಂದ್ರೆ ಸತ್ತಿರ ಆತ್ಮಕ್ಕೆ ಸದ್ಗತಿ ಕಾಣಕ್ಕಿಲ್ಲ. ಅಲ್ಲವಾ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಟ್ಟಾಗಲ್ವೇ ಆತ್ಮಕ್ಕೆ ಮೋಕ್ಷ ಸಿಗೋದು? ಮೋಕ್ಷ ಅನ್ನೋದು ಬೊಕ್ಸಲ್ ಹಿಡ್ದಿರೋ ಗಂಗೆ ಅಲ್ಲ ತಾಯಿ, ಆಸೆ ತೀರ್ಸಿ ಸದ್ಗತಿ ನೀಡೋ ಮಾರ್ಗ. ಸಾಯುವಾಗ ಆತ್ಮ ಕಂಡಿರೋ ಕನಸನ್ನ ನನ್ಸ್ ಮಾಡೋದ್ ಬಿಟ್ಟು ದ್ವೇಷಕ್ಕೆ ತಿಲ್ಕ ಇಟ್ರೆ ಆತ್ಮ ಮುಕ್ತಿ ಬಂದಲ್ಲ, ಕೊರಗಿ ಕಣ್ಣೀರಿಡುತ್ತೆ. ಮೊದಲು ಆಗ್ಬೇಕಾಗಿರೋ ಶುಭ ಕಾರ್ಯ ಮಾಡಿ. ಮಾತ್ ಕೊಡೋದಲ್ಲ, ನಡೆಸಿ ತೀರ್ಸೋದು. ನನಗೇನು ಅರ್ಥ ಆಯ್ತಿಲ್ವೇ? ಹೊಸಿ ಬಿಡಿಸಿ ಹೇಳವ. ಏನ್ ಮಾಡಿದ್ರೆ ಅಮ್ಮವ್ರ ಆತ್ಮ ಖುಷಿ ಆಯ್ತದೆ? ಕೊನೆ ಆಸೆ ಎರಡಿತ್ತು. ಜೀವ ತಡೆದು ನುಡ್ದಿತ್ತು. ಮದುವೆ ಆಗ್ಬೇಕು, ಮಗ ಜೊತೆ ನಿಲ್ಬೇಕು, ಹೋದ್ರು ವಾಪಸ್ ಬರ್ತೀನಿ ಅನ್ನೋ ಮಾತನ್ನ ಆತ್ಮ ಉಳಿಸ್ಕೊಂಡಿದೆ. ಕೊಟ್ಟು ಮಾತನ್ನ ನೀವು ಉಳಿಸಿ, ಮಂಗಳವಾದ್ಯನ ಮುಳುಗ್ಸಿ. ಕಣಿ ಹೇಳ್ತೀನವ್ವ ಕಣಿ, ಕಣಿ ಹೇಳ್ತೀನವ್ವ ಕಣಿ.